ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳೇದ್. ಘನವಸ್ತುಗಳ ಸಂಯೋಜನೆಯ ಪರಿಮಾಣದ ಬಗ್ಗೆ ನೀವು ಹಿಂದೆ ಕಲಿತಿದ್ದೀರಿ. ಇಂದು ಈ ಭಾಗದಲ್ಲಿ ನಾವು ಘನವನ್ನ ಒಂದು ರೂಪದಿಂದ ಇನ್ನೊಂದಕ್ಕೆ ಪರಿವರ್ತಿಸುವುದನ್ನ ನೋಡ್ತೇವೆ. ನಮ್ಮ ಹಿಂದಿನ ಅವಧಿಗಳಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಸಂಕೀರ್ಣ ಘನವಸ್ತುಗಳ ಪರಿಮಾಣಗಳನ್ನ ಕಂಡುಹಿಡಿಯುವ ಉತ್ತೇಜಕ ಪರಿಕಲ್ಪನೆಗಳನ್ನ ನಾವು ಅನ್ವೇಷಿಸಿದ್ದೇವೆ. ವಿಶೇಷವಾಗಿ ವಿಭಿನ್ನ ಮೂಲ ಆಕಾರಗಳನ್ನ ಸಂಯೋಜಿಸುವ ಮೂಲಕ ರಚಿಸಲಾಗಿದೆ. ಈ ಗಣಿತದ ಕೌಶಲ್ಯಗಳು ಗೋಡೆಗಳು ಅಥವಾ ವಾಹನಗಳಿಗೆ ಬೇಕಾದ ಬಣ್ಣವನ್ನ ನಿರ್ಧರಿಸುವುದು ಅಥವಾ ಕ್ಯಾಪ್ಸುಲ್ ಹಿಡಿದಿಟ್ಟುಕೊಳ್ಳಬಹುದಾದ ಔಷಧದ ಪರಿಮಾಣವನ್ನ ಲೆಕ್ಕಾಚಾರ ಮಾಡುವುದು ಮುಂತಾದ ನೈಜ ಜೀವನದ ಸನ್ನಿವೇಶಗಳಿಗೆ ಹೇಗೆ ಅನ್ವಯಿಸುತ್ತದೆ ಎಂಬುದನ್ನ ನಾವು ನೋಡಿದ್ದೇವೆ. ಇಂದು ಈ ಅಧಿವೇಶನದಲ್ಲಿ ನಾವು ಘನವಸ್ತುಗಳನ್ನ ಒಂದು ರೂಪದಿಂದ ಇನ್ನೊಂದಕ್ಕೆ ಪರಿವರ್ತಿಸುವುದನ್ನ ಅನ್ವೇಷಿಸುತ್ತೇವೆ. ನೀವು ಘನ ಸಿಲಿಂಡರ್ ಆಕಾರದಲ್ಲಿ ಮೇಣದ ಬತ್ತಿಯನ್ನ ತೆಗೆದುಕೊಂಡಾಗ ಅದನ್ನ ಕರಗಿಸಿ ಮತ್ತು ಕರಗಿದ ಮೇಣವನ್ನ ಗೋಳದ ಆಕಾರದ ಮತ್ತೊಂದು ಪಾತ್ರೆಯಲ್ಲಿ ಸುರಿಯಿರಿ. ತಂಪಾಗಿಸಿದ ನಂತರ ನೀವು ಗೋಳದ ಆಕಾರದಲ್ಲಿ ಮೇಣದ ಬತ್ತಿಯನ್ನ ಪಡೆಯುತ್ತೀರಿ. ಈ ರೀತಿಯ ಸಂದರ್ಭಗಳಲ್ಲಿ ನೆನಪಿಡುವ ಪ್ರಮುಖ ಅಂಶವೇನೆಂದ್ರೆ, ಹೊಸ ಮೇಣದ ಬತ್ತಿಯ ಪರಿಮಾಣವು ಮೂಲ ಮೇಣಬತ್ತಿಯ ಪರಿಮಾಣದಂತೆಯೇ ಇರುತ್ತೆ. ಇದನ್ನ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಕಲಿಕೆಯ ಉದ್ದೇಶಗಳು. ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಹೀಗೆ ಮಾಡಬಹುದು. ಅವುಗಳ ಪರಿಮಾಣದ ಸಮಗ್ರತೆಯನ್ನ ಕಾಪಾಡಿಕೊಳ್ಳುವಾಗ 3 ಆಯಾಮದ ಘನವಸ್ತುಗಳನ್ನ ಪರಿವರ್ತಿಸುವ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಳ್ಳಿ. ಹೊಸ ಆಯಾಮಗಳು, ಪರಿಮಾಣಗಳು ಅಥವಾ ಘನವಸ್ತುಗಳ ಮೇಲ್ಮೈ ಪ್ರದೇಶಗಳನ್ನ ಅವರ ರೂಪಾಂತರಕ್ಕೆ ಒಳಗಾಗದ ನಂತರ ಕಂಡುಹಿಡಿಯುವುದನ್ನ ಒಳಗೊಂಡಿರುವ ಸಮಸ್ಯೆಗಳನ್ನ ಪರಿಹರಿಸಿ. ವಾಸ್ತುಶಿಲ್ಪ, ಎಂಜಿನಿಯರಿಂಗ್, ಉತ್ಪಾದನೆ ಮತ್ತು ಕಲೆಯಂತಹ ಘನವಸ್ತುಗಳನ್ನ ಪರಿವರ್ತಿಸುವ ನೈಜ ಪ್ರಪಂಚದ ಸನ್ನಿವೇಶಗಳನ್ನ ಗುರುತಿಸಿ. ಈ ಪಾಠದ ಕೀವರ್ಡ್ಗಳು: ರೂಪಾಂತರ, ಸಂಪುಟ, ಮೇಲ್ಮೈ ಪ್ರದೇಶದ ಬಿತ್ತರಿಸುವುದು, ಕರಗುವಿಕೆ. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. ಉದಾಹರಣೆ: 4.2 ಸೆಂಟಿಮೀಟರ್ ತ್ರಿಜ್ಯದ ಲೋಹೀಯ ಗೋಳವನ್ನ ಕರಗಿಸಿ 6 ಸೆಂಟಿಮೀಟರ್ ತ್ರಿಜ್ಯದ ಸಿಲಿಂಡರ್ನ ಆಕಾರಕ್ಕೆ ಮರುರೂಪಿಸಲಾಗುತ್ತೆ. ಸಿಲಿಂಡರ್ನ ಎತ್ತರವನ್ನ ಕಂಡುಹಿಡಿಯಿರಿ. ಪರಿಹಾರ: ಈ ಪ್ರಶ್ನೆಯಲ್ಲಿ ಅವರು ಸಿಲಿಂಡರ್ನ ಎತ್ತರವನ್ನ ಕಂಡುಹಿಡಿಯಲು ಕೇಳಿದ್ದಾರೆ. ಗೋಳ ಮತ್ತು ಸಿಲಿಂಡರ್ ಎರಡರ ಪರಿಮಾಣವು ಒಂದೇ ಆಗಿರುತ್ತದೆ, ಏಕೆಂದರೆ ಒಂದು ಗೋಳವನ್ನ ಕರಗಿಸಿ ಸಿಲಿಂಡರ್ಗೆ ಹಾಕಲಾಗುತ್ತೆ. ಸಿಲಿಂಡರ್ನ ಎತ್ತರದ ಅಜ್ಞಾತವನ್ನ ಪಡೆಯಲು ನಾವು ಗೋಳದ ಪರಿಮಾಣವನ್ನ ಸಿಲಿಂಡರ್ನ ಸೂತ್ರದ ಪರಿಮಾಣದೊಂದಿಗೆ ಸಮೀಕರಿಸಬಹುದು. ಅವ್ರೇನ್ ನೀಡಿದಾರಂದ್ರೆ, ಗೋಳದ ತ್ರಿಜ್ಯ = 4.2 ಸೆಂಟಿಮೀಟರ್, ಸಿಲಿಂಡರ್ನ ತ್ರಿಜ್ಯ = 6 ಸೆಂಟಿಮೀಟರ್. ಗೋಳದ ಪರಿಮಾಣದ ಸೂತ್ರವು = 43r3 ಮತ್ತು ಸಿಲಿಂಡರ್ನ ಪರಿಮಾಣ = r2h ಎಂದು ನಮಗೆ ತಿಳಿದಿದೆ. ಈಗ ನಾವು ಗೋಳದ ಪರಿಮಾಣವನ್ನ ಸಿಲಿಂಡರ್ನ ಪರಿಮಾಣದೊಂದಿಗೆ ಸಮೀಕರಿಸುತ್ತೇವೆ. 43πr³ = πr²h. 43 × 227 × 4.2 × 4.2 × 4.2 = 227 × 6 × 6 × h.
H is equal to 4 into 1.4 into 4.2 into 4.26 into 6. H is equal to 2.74 cm. ಆದ್ರಿಂದ ರಿಕಾಸ್ಟಿಂಗ್ ನಂತರ ಸಿಲಿಂಡರ್ನ ಎತ್ತರ is equal to 2.74 ಸೆಂಟಿಮೀಟರ್. ಈಗ ನಾವು ಸಮಸ್ಯೆಯನ್ನ ಪರಿಹರಿಸ್ತೇವೆ. 5.5 cm into 10 cm into 3.5 cm ಆಯಾಮಗಳ ಘನಾಕೃತಿಯನ್ನ ರೂಪಿಸಲು 1.75 cm ವ್ಯಾಸ ಮತ್ತು 2 mm ದಪ್ಪವಿರುವ ಎಷ್ಟು ಬೆಳ್ಳಿಯ ನಾಣ್ಯಗಳನ್ನ ಕರಗಿಸಬೇಕು? ಪರಿಹಾರ: ಈ ಪ್ರಶ್ನೆಯಲ್ಲಿ ನಿರ್ದಿಷ್ಟ ಆಯಾಮಗಳ ಘನಾಕೃತಿಯನ್ನ ತಯಾರಿಸಲು ಅಗತ್ಯವಿರುವ ಹಲವಾರು ಬೆಳ್ಳಿ ನಾಣ್ಯಗಳನ್ನ ಅವರು ಹೊಂದಿದ್ದಾರೆ. ನಾಣ್ಯಗಳು ಮತ್ತು ಘನಾಕೃತಿಯ ಪರಿಮಾಣವು ನಾಣ್ಯಗಳನ್ನ ಕರಗಿಸಿ ಘನಾಕೃತಿಯಲ್ಲಿ ಬಿತ್ತರಿಸಿದಂತೆಯೇ ಇರುತ್ತೆ. ಆದ್ರಿಂದ ನಾವು ಸಿಲಿಂಡರ್ ಅಥವಾ ನಾಣ್ಯದ ಪರಿಮಾಣವನ್ನ ಘನಾಕೃತಿಯ ಸೂತ್ರದ ಪರಿಮಾಣದೊಂದಿಗೆ ಸಮೀಕರಿಸಬಹುದು. ಅಂದ್ರೆ ಬೆಳ್ಳಿಯ ನಾಣ್ಯಗಳ ಅಗತ್ಯವಿರುವ ಅಜ್ಞಾತವನ್ನ ಪಡೆಯಲು ಅವರೇನ್ ನೀಡಿದಾರಂದ್ರೆ ನಾಣ್ಯದ ವ್ಯಾಸ is equal to 1.75 ಸೆಂಟಿಮೀಟರ್. ನಾಣ್ಯದ ತ್ರಿಜ್ಯ is equal to d/2 is equal to 1.75 divided by 2 ಸೆಂಟಿಮೀಟರ್. ನಾಣ್ಯದ ದಪ್ಪ is equal to ಎತ್ತರ is equal to 2 mm is equal to 0.2 cm. ಘನಾಕೃತಿಯ ಆಯಾಮಗಳು 5.5 cm into 10 cm into 3.5 cm. ಈಗ ನಾಣ್ಯಗಳ ಸಂಖ್ಯೆಯನ್ನ ಪರಿಗಣಿಸೋಣ. is equal to capital N. ಸಿಲಿಂಡರ್ನ ಪರಿಮಾಣದ ಸೂತ್ರವು is equal to R2H ಮತ್ತು ಘನಾಕೃತಿಯ ಪರಿಮಾಣ is equal to L into B into H ಎಂದು ನಮಗೆ ತಿಳಿದಿದೆ. ಈಗ ನಾವು ಸಿಲಿಂಡರ್ನ ಪರಿಮಾಣವನ್ನ ಘನಾಕೃತಿಯ ಪರಿಮಾಣದೊಂದಿಗೆ ಸಮೀಕರಿಸ್ತೇವೆ. ಹೇಗಂದ್ರೆ ಕ್ಯಾಪಿಟಲ್ N into pi R2H is equal to L into B into H. ಕ್ಯಾಪಿಟಲ್ N into 227 into 1.752 into 1.752 into 0.2 is equal to 5.5 into 10 into 3.5. Capital N into 11 into 0.25 into 1.75 into 0.1 is equal to 5.5 into 10 into 3.5. Capital N is equal to 5.5 into 10 into 3.511 into 0.25 into 1.75 into 0.1. Capital N is equal to 192.50.481. Capital N is equal to 400.2 ನಾಣ್ಯಗಳು. ಆದ್ರಿಂದ ನಾವು 400ರ ಸಂಪೂರ್ಣ ಸಂಖ್ಯೆಯನ್ನ ಪರಿಗಣಿಸ್ತೇವೆ. ಆದ್ರಿಂದ ಕೊಟ್ಟಿರುವ ಆಯಾಮಗಳ ಘನಾಕೃತಿಯನ್ನ ರೂಪಿಸಲು 400 ಬೆಳ್ಳಿ ನಾಣ್ಯಗಳು ಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಷ್ಟೊತ್ತವರೆಗೂ ನಾವು ಕಲ್ತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ: ಪರಿಮಾಣದ ಸಮಗ್ರತೆಯನ್ನ ಕಾಪಾಡಿಕೊಳ್ಳುವಾಗ ಘನವಸ್ತುಗಳನ್ನ ಒಂದು ರೂಪದಿಂದ ಇನ್ನೊಂದಕ್ಕೆ ಪರಿವರ್ತಿಸಿದಾಗ ನೀವು ರೂಪಾಂತರದ ಮೊದಲು ಮತ್ತು ನಂತರದ ಪರಿಮಾಣಗಳನ್ನ ಸಮೀಕರಿಸಬಹುದು. ಅಳತೆಯ ಘಟಕಗಳಿಗೆ ಗಮನ ಕೊಡಿ ಮತ್ತು ಲೆಕ್ಕಾಚಾರಗಳ ಉದ್ದಕ್ಕೂ ಅವು ಸ್ಥಿರವಾಗಿರುತ್ತೆ ಎಂದು ಖಚಿತಪಡಿಸಿಕೊಳ್ಳಿ. ಘನ ಪರಿವರ್ತನೆಯ ಪರಿಕಲ್ಪನೆಯು ವಾಸ್ತುಶಿಲ್ಪ, ಎಂಜಿನಿಯರಿಂಗ್, ಉತ್ಪಾದನೆ ಮತ್ತು ಕಲೆಯಂತಹ ಕ್ಷೇತ್ರಗಳಲ್ಲಿ ಪ್ರಾಯೋಗಿಕ ಅನ್ವಯಿಕೆಗಳನ್ನ ಹೊಂದಿದೆ.